ಅದು ಅವ್ರ ವಿಚಾರ ನಂಗೆ ಗೊತ್ತಿಲ್ಲ. ಬಟ್ ಇಲ್ಲಿ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಸಾಕಷ್ಟು ಕಂಪ್ನಿಗಳ ಮೂಲಕ ಸಾವಿರಾರು ಕೋಟಿಯನ್ನು ಮಾನ್ಯ ಕುಮಾರಸ್ವಾಮಿಯವರು ಈ ಎಲೆಕ್ಷನನ್ನು ಮತ್ತು ಮಾರಾಟ ಅವೆಲ್ಲ ಎಲೆಕ್ಷನ್ನ ಮುಂದಿಟ್ಕೊಂಡು ಕಲೆಕ್ಟ್ ಮಾಡಿರೋದು ಸತ್ಯ. ಸ್ನೇಹಿತರಿಗೆ ಬಹಿರಂಗ ಆಹ್ವಾನ ಕೊಟ್ಟಿದ್ರು, ಆದರೆ ಅವ್ರು ಹೇಳಿದ್ದಾರೆ ಅದೆಲ್ಲ ಮುಗಿದೋಗ್ತದೆ, ಇವಾಗ ಯಾಕೆ ಮೊದಲು ಯಾಕೆ ಮಾಡಿದ್ರು? ಕೆಸರಲ್ಲಿರೋದು ಅವರ ನಾವ ಅಥವಾ ಎಂಥದ್ದು ಕೊಳಚೆ ಎಂತ ಹೇಳಿದ್ರು, ಕೊಳಚೆ ಅಂತ ಹಿಟ್ ಆ್ಯಂಡ್ ರನ್ ಅಂತ ಯಾಕೆ ಕರೆಯೋದು? ಕುಮಾರಸ್ವಾಮಿ ಅವ್ರನ್ನ ಹಿಟ್ ಆ್ಯಂಡ್ ರನ್ ಅಂತ ಯಾಕೆ ಕರೆಯೋದು? ಮುಗ್ದೋದ್ಮೇಲೆ ಯಾಕೆ ಮಾತಾಡಬೇಕಾಯಿತು? ಈಗ ನಾವು ಅವ್ರ ಜೊತೆಲಿದ್ದೋ, ನಾವು ಹೊರಗಡೆ ಬಂದಾಯಿತು. ಹಂಗಾರೆ ಇವ್ರು ಹೊರಗಡೆ ಬಂದಿಲ್ವ? ಹೆಗಡೆಯರಿಂದ ಇವರು ಜಯೇಶ್ ಪಟೇಲಿಂದ ಹೊರಗಡೆ ಬಂದಿಲ್ವಾ? ಬೊಮ್ಮಾಯಿಂದ ಹೊರಗಡೆ ಬಂದಿಲ್ವಾ? ಇವ್ರಿಗೆ ಮಾತ್ರ ಇತಿಹಾಸ ಇದೆ, ಬೇರೆಯವ್ರಿಗೆಲ್ಲ ಇತಿಹಾಸ ಇಲ್ವಾ? ಇವರು ಹಂಗೆ ಅಂದಮೇಲೆ ಇದು ಡೆಮಾಕ್ರಸಿನಲ್ಲಿ ಸಹಜವಾದ್ದು. ಒಬ್ರಿಗೊಬ್ರಿಗೆ ಒಂದು ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಬಂದರೆ ಪಕ್ಷ ಬಿಡೋದು ಅಥವಾ ದೂರ ಹೋಗೋದು ಹೋಗೋದು ಸಹಜವಾದ್ದು. ರಾಜಕಾರಣ ಅವ್ರ ರಾಜಕಾರಣ ಮಾಡಲಿ ಅಂತ ಇರಬೇಕಾಗಿತ್ತು. ಬಾಯಿಗೆ ಬಂದಂಗೆ ಮಾತಾಡಿದ ಮೇಲೆ ನಾವೇನು ಮಾಡಬೇಕು? ನಾವು ಅವರಂಗೆ ಬಾಯಿಗೆ ಬಂದಂಗೆ ರೋಡಲ್ಲಿ ಮಾತಾಡಲ್ಲ. ನನ್ನ ಜನ ಕೇಳ್ತಾರೆ, ಏನಣ್ಣ ಅವರೇನೋ ಹಂಗೆ, ನೀವು ಯಾಕಣ್ಣ ಬಾಯಲ್ಲಿ ಮಾತಾಡ್ತೀರ? ನನಗೆ ಒಂದು ಸ್ವಲ್ಪ ನನ್ನ ಜನಕ್ಕೆ ಅಕೌಂಟಬಿಲಿಟಿ ಇದೆ ಅಂತ ಅವತ್ತು ಹೇಳಿದ್ದೀನಿ. ಅದಕ್ಕೋಸ್ಕರ ನಾನು ಪಬ್ಲಿಕ್ನಲ್ಲಿ ಮಾತಾಡಲ್ಲ. ಅಸೆಂಬ್ಲಿಲಿ ಮಾತಾಡಿದ್ದೆ, ಮತ್ತೀಗ ಅಸೆಂಬ್ಲಿಲಿ ಮಾತಾಡೋಕ್ಕೆ ಅವಕಾಶ ಇಲ್ಲ. ಅದರಿಂದ ನಿಮ್ಮ ಪಬ್ಲಿಕ್ ಟಿ ವಿಯವರು ಅವತ್ತು TV18 ಅವ್ರು ಬಂದಾಗ ನನಗೆ ಅವ್ರಿಗೆ ಹೇಳಿದೆ, ನೀವೇ ಫಿಕ್ಸ್ ಮಾಡ್ರಪ್ಪ, ಬರ್ತೀನಿ ನಾವು 5 ಜನ ಕರ್ಕೊಂಡು ಅಂತ. ಅವರು ಇದು ಮಾತಾಡಿದ ಮೇಲೆ, ನಾವು ಕೊಳಚೆ ಅಂತ ಮಾತಾಡಿದ ಮೇಲೆ ಅವ್ರು ನಿಜವಾಗ್ಲೂ ಸ್ವಾಭಿಮಾನ ಇದ್ದರೆ ಬರಬೇಕು. ಅದು ಬಿಟ್ಟು ನಾನು ಮುಗಿದೋಯ್ತು ಅನ್ನಂಗಿದ್ರೆ ಇನ್ನೊಂದು ದಿವಸ ಮಾತಾಡಬಾರ್ದು. ಆ ಥರದ್ದೆಲ್ಲ ಒಬ್ಬ ಮಾಜಿ ಮುಖ್ಯಮಂತ್ರಿಗಳಿಗೆ ಮಾತಾಡ್ಬೇಕಾದ್ರೆ ಇಡ್ತಾ ಇರಬೇಕು. ಬಾಯಿಗೆ ಏನು ಬರ್ತದೆ ಅದನ್ನೇ ಮಾತಾಡೋದು. ಈಗ ನಮ್ಮಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಒಬ್ಬರು ನಿಲ್ಲಿಸ್ಬಿಟ್ಟು ಅವ್ರ ಬಗ್ಗೆ ಮಾತಾಡ್ಸೋದು ದೊಡ್ಡ ವಿಚಾರ ಅಲ್ಲ. ನಮ್ಗೆ ಅದೆಲ್ಲ ಇಷ್ಟ ಇಲ್ಲ, ಮಾತಾಡಬಾರ್ದು. ಇದು ಮೊದಲನೇ ಬಾರಿ ಅಲ್ಲ. ಆಪರೇಷನ್ ಕಮಲ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ಸು ಸೇರಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಇದೇ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಕಾಂಗ್ರೆಸ್ಸು ಮತ್ತು ಜನತಾದಳದವ್ರನ್ನ ಆಪರೇಷನ್ ಕಮಲ ಮಾಡತ್ತನ್ನೇ ಕರ್ಕೊಂಡೋಗಿದ್ದು. ಎಷ್ಟು ದುಡ್ಡು ಕೊಟ್ಟರೋ, ಚುನಾವಣೆಗೆ ಎಷ್ಟು ಹಾಕಿದ್ರೋ ನನಗೆ ಅದು ಲೆಕ್ಕ ನನಗೆ ಗೊತ್ತಿಲ್ಲ. ನಾನು ಯಾಕೆ ಅಂದರೆ ಅದರಲ್ಲಿ ಗೊತ್ತಿಲ್ಲದೆ ಇರೋದ್ರಿಂದ. ಬಟ್ ಆದರೆ ಆಪರೇಷನ್ ಕಮಲ ಹಣ ಖರ್ಚು ಮಾಡಿದಲೇ ಚುನಾವಣೆ ಆಗಿಲ್ಲ. ಹಣ ಖರ್ಚು ಮಾಡಿದಲೇ ಅವರೆಲ್ಲರೂ JDS ಇಂದ BJP ಇದು ಕಾಂಗ್ರೆಸ್ಸಿಂದ ಹೋಗಿಲ್ಲ. ಯಾರೋ ಒಬ್ಬಿಬ್ಬರು ಹೋಗಿರ್ಬೋದು, ಒಬ್ಬಿಬ್ಬರು ತಗೊಂಡಿರ್ಬೋದು. ಆದರೆ ಅದನ್ನೇ ಬಹುಶಃ ಅದರ ಜೊತೆಗೆ ಈ ಸರ್ಕಾರ ರಚನೆ ಆದ ತಕ್ಷಣ BJPಯವರು ಮತ್ತು ಜನತಾದಳದವರು ಈ ಸರ್ಕಾರ ಉಳಿಯಲ್ಲ ಅಂತ ಹೇಳಿದ್ರು. ಯಾವ ಕಾರಣದಿಂದ ಹೇಳಿದರು? ಆಪರೇಷನ್ ಕಮಲ ಮಾಡ್ತೀವಿ ಅಂತ ತಾನೇ ಅವ್ರ ಉದ್ದೇಶ.